ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ. ಯಾರು ಅಂತ ಅಂದರೆ ನನ್ನ ವೈಫ್ ಫ್ರೆಂಡು. ಅವರು ಕಂಪ್ನಿನಲ್ಲಿ ಕೆಲಸ ಮಾಡೋರು. ನನ್ನ ವೈಫ್ ಜೊತೆ ಕೆಲಸ ಮಾಡ್ತಿದ್ರು ಅವ್ರ ಕಂಪ್ನಿನಲ್ಲಿ. ನನ್ನ ವೈಫ್ ಬಿಟ್ಟಾಗಲೇ 4 ಇಯರ್ ಆಯಿತು ಕೆಲಸನ. ನನ್ನ ಮಗಳು ಪ್ರೆಗ್ನೆನ್ಸಿಲಿ ಬಿಟ್ಟಿದ್ದರು ಕೆಲಸನ. ಸೊ ಅವರು ಫ್ರೆಂಡ್ ಅಲ್ವಾ, ಇಬ್ಬರು ಇವತ್ತು ಸಂಡೇ ಇತ್ತು. ಸೊ ಅದಕ್ಕೆ ನಮ್ಮ ಮನೆಗೆ ಬರ್ತೀನಿ ಅಂತ ಬಂದಿದ್ದರು. ನಾನು ಹೋಗಿ ಕರ್ಕೊಂಬಂದೆ. ಅವ್ರು ಬಂದಿದ್ದರು ನೋಡಿ, ನನ್ನ ಮಗಳ ಜೊತೆ ಅವಳಿಗೆ ಒಬ್ಬಳು ಫ್ರೆಂಡ್ ಸಿಕ್ಕಿದ್ದಾನೆ. ಆಟಾಡ್ತಾ ಇದ್ದಾಳೆ, ಫುಲ್ ಖುಷಿಯಾಗಿ ಆಟಾಡ್ತಾ ಇದ್ದಾಳೆ ಇವತ್ತು. ಪ್ರಜಿತ್ ಅಂತ ಅವನ ಹೆಸರು. ನನ್ನ ಮಿಸ್ಸಸ್ ಫ್ರೆಂಡ್ ಹೆಸರು ಕಾವ್ಯ ಅಂತ. ಅವರು ನೋಡಿ, ಅವರು ಚೆನ್ನೈನಲ್ಲಿರೋದು. ಇಲ್ಲಿ ಬೆಂಗಳೂರಲ್ಲಿ ಕಂಪ್ನಿ ಇಟ್ಕೊಂಡಿದ್ದಾರೆ ಒಂದು ಚಿಕ್ಕದು. ಆಟಾಡ್ತಾ ಇದ್ದಾರೆ. ನನ್ನ ಮಗಳು ಅವ್ರ ಜೊತೆ ಫುಲ್ಲು ಸ್ಪೆಂಡ್ ಮಾಡಿರ್ತಾ ಇದೆ ಇವತ್ತೆಲ್ಲ. ಫುಲ್ಲು ಕಾಮಿಡಿಯಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಫುಲ್ಲು ಯಾರು ಒಬ್ಬೊಬ್ಬಳೇ ಇರ್ತಿದ್ಲು. ಸೊ ಇವಾಗ ಪ್ರಜಿತ್ ಇದ್ದಾನಲ್ಲ, ಸೊ ಅವನ ಜೊತೆ ಇವತ್ತೆಲ್ಲ ಫುಲ್ ಆಟ ಆಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಮಾಡ್ತಾಳೆ ತೋರಿಸ್ತೀನಿ ಬನ್ನಿ. ಇವತ್ತು ನೋಡಿ, ಏನೋ ಬೋರ್ಡ್ ಮೇಲೆ ಬರೀತಾ ಇದ್ದಾಳೆ. ಫುಲ್ ಅವನ ಜೊತೆನೇ ಆಟ ಆಡ್ತಿರ್ಲಿ ನೋಡಿ. ಇಲ್ಲಿ ಇವಾಗೆಲ್ಲ ಟಾಯ್ಸ್ ಎಲ್ಲ ತಂದುಬಿಟ್ಟು ಆಚೆಗೆ ಚೆಲ್ಕೊಂಡು ಫುಲ್ ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ನೋಡಿ. ಏನೇನೋ ಮಾಡ್ತಾಯಿದ್ದಾರೆ. ಸುಮ್ಮನೆ ಒಂದು ನಿಮಿಷನೇ ಕೂತ್ಕೊಂಡಿಲ್ಲ ಇವತ್ತು ನೋಡಿ. ಮನೆಯೊಳಗಿದ್ರೂ ಚಪ್ಪಲೆಲ್ಲ ಹಾಕ್ಕೊತಾಳೆ ಅವಳು. ನನ್ನ ಚಪ್ಪಲ್ ಬೇಕೇ ಬೇಕು ಅಪ್ಪ ಅಂತ ಮನೆಯೊಳಗಿದ್ರೂ ಚಪ್ಪಲ್ ಯೂಸ್ ಮಾಡ್ತಾಳೆ ನೋಡಿ. ಏನೇನೋ ತೋರಿಸ್ತಾ ಇದ್ದಾಳೆ. ಮ್ಯೂಟ್ ಮಾಡಿದ್ದೀನಿ ನಾನು ವಾಯ್ಸು, ಯಾಕಂದರೆ ಟಿ ವಿ ಆನ್ ಆಗಿತ್ತು. ಟಿ ವಿಲಿ ಸಾಂಗ್ ಎಲ್ಲ ಬರ್ತಿತ್ತು. ಸೊ ಅದಕ್ಕೆ ಮ್ಯೂಟ್ ಮಾಡಿದೆ ನೋಡಿ. ಈಗ ಒಳಗಡೆಗೆ ಹೋಗ್ತಾವ್ರೆ. ಸ್ವಲ್ಪ ಇಲ್ಲಿ ಬೇಜಾರಾಯಿತು, ಅದಕ್ಕೆ ಒಳಗಡೆಗೆ ಹೋಗ್ತಾ ಇದ್ದಾರೆ ನೋಡಿ. ಇದೆಲ್ಲ ತುಂಬ ಇದು ನನ್ನ ವೈಫ್ ಗೊತ್ತಿರುತ್ತೆ ನಿಮಗೆ. ಇವರು ನನ್ನ ವೈಫ್ ಫ್ರೆಂಡು. ಅವ್ರು ಏನೋ ಮಾತಾಡ್ತಾ ಇದ್ದಾರೆ. ನಾನು ಮ್ಯೂಟ್ ಮಾಡಿದ್ದೀನಿ. ಟಿ ವಿ ಇತ್ತಲ್ಲ, ಅದಕ್ಕೋಸ್ಕರ ನೋಡಿ ಆಟಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಮತ್ತೆ ಬಂದರೆ ಈಗ ಇಬ್ಬರು ನೋಡಿ. ಎಷ್ಟೊಂದು ಥರ ಟಾಯ್ಸ್ ಇದೆ, ಅದರಲ್ಲಿ ಆಟ ಆಡ್ತಾರೆ ನೋಡಿ. ನನ್ನ ಮಗಳು ಯಾವ ಥರ ಮಾಡ್ತಾಯಿದ್ದಾಳೆ. ಅವಳು ಪ್ರಜಿತ್ತದ್ದು ಬೇರೆ ಸ್ಕೂಲು, ನನ್ನ ಮಗಳದ್ದು ಬೇರೆ ಸ್ಕೂಲು. ಬಟ್ ಇಯರು ಒಂದೇ. ಅವರಿಬ್ಬರು ಹುಟ್ಟಿರೋದು ಒಂದೇ ಇಯರಲ್ಲೇ. 3 ಮಂತು ಡಿಫ್ರೆನ್ಸ್ ಅಷ್ಟೇ. ಇಬ್ಬರು ಚಿಕ್ಕದ್ರಿಂದ ಫ್ರೆಂಡು. ಆದರೆ ಮರ್ತ್ಕೊಂಡ್ಬಿಟ್ಟಿರ್ತಾರೆ. ಈಗ ಚಿಕ್ಕ ಮಕ್ಕಳಲ್ವ, ಮರ್ತ್ಕೊಂಡ್ಬಿಡ್ತಾರೆ. ಆದ್ರೂ ಈಗ ಅಡ್ಜಸ್ಟ್ ಆಗೋಕ್ಕೆ 1 ಅವರ್ 2 ಅವರ್ ತೊಗೊಂಡ್ಲು ಫ್ರೆಂಡ್ ಅಂತ. ಯಾರೋ ಗೊತ್ತಿಲ್ಲ ಅಂತ ಅಂತಿದ್ಲು ಬಂದೇಡ್ಕೆನೆ. ನನ್ನ ಮಗಳು ಜಲ್ದಿ ಅಡ್ಜಸ್ಟ್ ಆಗೋಲ್ಲ. ನೋಡ್ಕೊಂಡು ಅಡ್ಜಸ್ಟ್ ಆದಲು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಇಬ್ಬರು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇಷ್ಟೊಂದು ಥರ ಟಾಯ್ಸ್ ಇದೆ ನೋಡಿ. ಇಬ್ಬರು ನನ್ನ ಮಗ್ಳಿಗೆ ಕಿತಾಪತಿ ಜಾಸ್ತಿ. ಸುಮ್ಮನೆ ಇರೋದೇ ಇಲ್ಲ ನನ್ನ ಮಗಳು. ಇವ್ರು ಬಂದರೆ ಎಲ್ಲರಿಗೂ ಕಿತಾಪತಿ ಮಾಡೋದು ಜಾಸ್ತಿ ನೋಡಿ. ಏನೇನೋ ತೋರಿಸ್ತಾ ಇದ್ದಾಳೆ. ಅವಳ ಹತ್ರ ಏನೇನಿದೆ ಅದೆಲ್ಲ ತೋರಿಸ್ತಾ ಇದ್ದಾಳೆ ನೋಡಿ. ಇಲ್ಲಿ ಏನೋ ಟಾಯ್ಸ್ನ ತಲೆ ಮೇಲೆ ಇಡ್ತಾ ಇದ್ದಾಳೆ. ಯಾವ ಥರ ಆಡ್ತಾಳೆ ಅಂತ ನೋಡಿ. ಯಪ್ಪ, ನಮಗೇನೆ ಗೊತ್ತಾಗಲ್ಲ. ಸುಮ್ಮನೆ ಇರಲ್ಲ ಒಂದು ನಿಮಿಷನೂ. ಏನೇನು ಬೇಕು ಅದನ್ನೇ ಮಾಡ್ತಾಳೆ ನೋಡಿ. ಏನೋ ಫ್ಲೈಟಾ ಅಪ್ಪ, ಇದು ಫ್ಲೈಟಲ್ಲಿ ಹಾರುತ್ತಾ ಅಪ್ಪ, ಹೋಗೋಣ ಬಾರಪ್ಪ ಅಂತ ಎಲ್ಲ ಅಂತಲೇ ಫ್ಲೈಟ್ ಇಟ್ಕೊಂಡು ನೋಡಿ. ಅಲ್ಲಿ ಫ್ಲೈಟ್ ಅದು. ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಲ್ಲ, ಗೊತ್ತಾಗ್ತಾ ಇಲ್ಲ ನಿಮಗೆ. ಇಲ್ಲ ಅಂದರೆ ಚೆನ್ನಾಗಿ ಕೇಳಿಸಿರೋದು. ಅವಳು ತರತರಲೇ ಹಿಂಗೆ ಮಾತಾಡೋದು ಜಾಸ್ತಿ. ಯಾವ ಥರ ಮಾತಾಡ್ತಾಳೆ ಅಂದರೆ ನೀವು ಕೇಳ್ಕೊಬೇಕು ಒಂದು ಸಲ. ಕೇಳಿರ್ತೀರ ಅಂತ ಅನ್ಕೋತೀನಿ. ನಾನು ಹಳೆಯ ವೀಡಿಯೋಗಳೆಲ್ಲ ನೋಡಿದರೆ ನೋಡಿ, ಎಷ್ಟೊಂದು ಥರ ಟಾಯ್ಸ್ ಇದೆ. ಬರೀ 3 ಇಯರು ಟಾಯ್ಸ್ಗಳನ್ನೇ ತುಂಬಿಸ್ಕೊಂಡಿದ್ದಾಳೆ. ಮನೆ ತುಂಬ ಬರೀ ಅವೇ ಇದ್ದಾವೆ. ಇಷ್ಟೇ ಅಲ್ಲ, ನಾನು ಫಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ನೋಡಿ, ಅದೇ ಬೇರೆ ಟಾಯ್ಸ್ಗಳಿದ್ದಾವೆ. ಇವಳಿಗೆ ಒಂದು ಟಾಯ್ಸ್ಗೆ ಒಂದು 50,000 ರೂಪಾಯಿ ಮೇಲೆ ತೊಗೊಟ್ಟಿದ್ದೀವಿ. ನಿಜವಾಗ್ಲೂ ಹುಡ್ತಾಗ್ಲಿಂದನೂ ಒಂದು 50,000, ಒಂದು 50,000 ಆಗಿದೆ ಟಾಯ್ಸ್ಗೆ ಬರೀ. ಅವಳು ಎಲ್ಲಾರ ಹೋಗಲಿ ಇಲ್ಲ 500 ರೂಪೀಸ್ 1000 ರೂಪೀಸ್ ಟಾಯ್ಸ್ ತಂದೆ ತರ್ತಾಳೆ. ಅವಳಿಗೆ ಇಷ್ಟ ಆಗಿರೋದು ಕೊಡಿಸ್ಲಿಲ್ಲ ಅಂದರೆ ಬಡ್ಕೊಂಡು ಕೂತ್ಕೊತಾಳೆ. ಸೊ ಕೊಡಿಸ್ತೀವಿ ನೋಡಿ. ಇಷ್ಟೊಂದು ಥರ ಇದೆ ನೋಡಿ. ಪ್ರಜಿತಿಗೆ ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ. ಅದಿದೆ ಇದಿದೆ, ನನ್ನ ಹತ್ರ ಅದಿದೆ, ಬ್ಯಾಂಗಲ್ಸ್ ಇದೆ ಅಂತ ಅವ್ರು ಬಂದೇ ಹಿಡ್ಕಿ ಎಲ್ಲ ತೋರ್ಸೋಕೋದ್ಲಿ. ಇವಳು ಏನಿರುತ್ತೆ ಇವಳ ಹತ್ರ ಅದೆಲ್ಲ ತೋರಿಸ್ತಾಳೆ. ಇವಳು ಜಾಸ್ತಿ ಸ್ಕೋಪ್ ತೊಗೋತಾಳೆ ನನ್ನ ಮಗಳು. ಸುಮ್ಮನೆ ಇರೋದೇ ಇಲ್ಲ. ಸ್ಕೋಪು ಅಂದರೆ ಸ್ಕೋಪು. ನಮಗೇನೆ ಏನೇನೋ ಸರ್ಪ್ರೈಸ್ ಅಪ್ಪ ಅಂತ ಕೊಡ್ತಾಳೆ. ಏನಾರು ವಸ್ತು ತಂದಿದ್ರೆ, ನನ್ನ ವೈಫ್ ಏನಾರು ತೊಗೊಟ್ಟಿದ್ರೆ, ನಾನು ಏನಾರು ಹೊರಗಡೆಯಿಂದ ಬಂದಾಗ ನೋಡಿಲ್ಲ ಅಂದರೆ, ಅಪ್ಪ ನಿನಗೆ ಏನೋ ಸರ್ಪ್ರೈಸ್ ಇದೆ ನೋಡಿವೆ ಅಂತ ಇರು, ಕಣ್ಣು ಮುಚ್ಕೊ ಅಂತ ಬಂದ್ಬಿಟ್ಟು ಎಲ್ಲ ತೋರಿಸ್ತಾಳೆ ನೋಡಿ. ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಇಬ್ಬರು. ನನಗೆ ನೋಡಿ ಖುಷಿ ಆಯಿತು. ನನ್ನ ಮಗಳು ಒಬ್ಬೊಬ್ಬಳೇ ಇರೋಳಲ್ಲ. ಸೊ ಸ್ಕೂಲಿಂದ ಬಂದೆ ಹಿಡ್ಕೇನೆ ಕುತ್ಕೊಬಿಡಲು ಒಬ್ಬಳೇ ಆಟಾಡ್ತಿದ್ಲು. ಇವತ್ತು ಫ್ರೆಂಡ್ ಇದ್ದಾನೆ, ಸಂಡೇ ಅಲ್ವಾ. ಸೊ ಚೆನ್ನಾಗಿ ತುಂಬ ಖುಷಿಯಾಗಿ ಆಟಾಡ್ತಾ ಇದ್ದಾಳೆಲ್ಲ ನೋಡಿ. ಏನೇನು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅದೇನು ಟಾಯ್ಸ್ ಅಂತ ಗೊತ್ತಿಲ್ಲ. ನನ್ನ ಜೊತೆ ತುಂಬ ಮಾತಾಡೋಕ್ಕೆ ಮಾತಾಡ್ತಿದ್ಲು. ಬಟ್ ನಾನು ಮ್ಯೂಟ್ ಮಾಡಿದ್ದೀನಿ.
ಅದಕ್ಕೋಸ್ಕರ ಗೊತ್ತಾಯ್ತದೆ ನೋಡಿ. ಇಂಗ್ಲೀಷ್ ಏನು ಮಾಡ್ತೀನಿ ಅಂತ ಬಂದ್ಬಿಟ್ಟು ಇಂಗ್ಲೀಷ್ ಏನು ಮಾಡ್ತಾ ಇದ್ದಾಳೆ ನನಗೆ. ಯಪ್ಪ ನೋಡಿ, ಓಲೆ ಹಾಕಿರೋದು ನೋಡಿ, ಎಲ್ಲ ಕಿತ್ಕೊಬಂದು ಓಲೆ ಹಾಕಿರೋದು. ನನಗೆ ದೊಡ್ಡ ಓಲೆ ಬೇಕು, ನಾನು ಪ್ರಜಿತ್ಗೆ ತೋರಿಸ್ಬಿಟ್ಟು ನಾನು ಓಲೆ ಹಾಕ್ಕೊತೀನಿ ಅಂತ ಓಲೆ ಹಾಕೊಂಡು ನೋಡಿ, ನಾನು ಇಂಗ್ಲೀಷ್ ಏನು ಕುಡ್ಕೊತೀನಿ ನೋಡಪ್ಪ ಅಂತ ಕುಡ್ಕೊತಾ ಇದ್ದಾಳೆ. ನಿಂಗೂ ಕೊಡ್ತೀನಿ, ನಾನು ಕುಡ್ಕೊತೀನಿ ಅಂತ ಎಲ್ಲ ಈ ಥರ ತರಲೆ ಮಾತುಗಳೇ. ಒಂದು ಕೇಳಿದರೆ ಹೆಂಗಾಗುತ್ತೆ ಅಂದರೆ ನನಗೆ ಖುಷಿಯಾಗುತ್ತೆ ತುಂಬ. ನನ್ನ ಮಗಳು ಆಡೋದು ನೋಡಿದರೆ ಸುಮ್ಮನೆ ಇರೋದೇ ಇಲ್ಲ. ಒಂದು ನಿಮಿಷನೂ ಅವಳು ಯಾವಾಗ ಮಲ್ಕೊಂಡಿರ್ತಾಳೋ ಆವಾಗಲೇ ಸೈಲೆಂಟಾಗಿರೋದು. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಫುಲ್ ತರಲೆ ಮಾತು, ತರಲೆ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ನೋಡಿ. ಶೂ ಯಾರು ಹಾಕೊತಾರೆ, ಶೂಗೆ ಸಾಕ್ಸ್ ಬೇರೆ ಹಾಕ್ಕೊಂಡಿದ್ದಾಳೆ. ಚಳಿ ಆಗುತ್ತೆ, ಶೀತ ಆಗುತ್ತೆ, ನೆಗಡಿ ಬರುತ್ತೆ ನನಗೆ ಅಂತ ಅಂದ್ಬಿಟ್ಟು ಅವಳು ಒಂದು ಸಲ ಹೇಳ್ಕೊಟ್ಬಿಟ್ರೆ ಅದನ್ನೇ ಮಾಡ್ತಾಳೆ ಅವಳು. ಅದು ಮರೆಯಲ್ಲ ಏನನ್ನು. ನೋಡಿ ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಏನು ತೊಗೊಂಡು ಅನಿಮಲ್ಸ್ ಎಲ್ಲ ಇದೆ, ಅನಿಮಲ್ಸ್ ಎಲ್ಲ ಹೇಳ್ಕೊಡ್ತಾಳೆ ನನ್ನ ಮಗಳು. ತುಂಬ ಚೆನ್ನಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಳೆ ಅನಿಮಲ್ಸ್ದೆಲ್ಲ. ಅವಳಿಗೆ ಒಂದು ಸಲ ಏನಾರ ಹೇಳ್ಕೊಟ್ರೆ ಮರೆಯಲ್ಲ. ಈಗ ನೋಡಿ ಕಲರ್ಸ್ ಹೇಳ್ತಾಳೆ ಇವಾಗ. ಹೇಳಿಬಿಟ್ಟು ಜೋಡಿಸು. ಓಕೆ 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 ಓಕೆ. ಅದು ಯೆಲ್ಲೋ ಕಲರ್, ಅದು ಡಕ್ಕು. ಅದೇನದು? ಜೋಡಿಸ್ತಾ ತೋರಿಸು ಒಂದ್ಸಲ. ನೋಡಿ ಫ್ರೆಂಡ್ಸ್ ಹೆಂಗೆ ಜೋಡಿಸಿದ್ದಾಳೆ ನನ್ನ ಮಗಳು, ಎಷ್ಟು ಬ್ಯೂಟಿಫುಲ್ ಆಗಿ. ಹೌದಾ? ಓ ಸ್ಮಾಲು ಬಿಗ್ಗಾ? ತೋರಿಸು ಬಿಗ್ ಯಾವುದು? ಓಕೆ ಆಯಿತು.